ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವೇನು ನೋಡೋಣ ಅಂದ್ರೆ 15 ಅಂಕಗೆ ಬರುವಂಥ ಒಂದು ಪ್ರಶ್ನೆಯನ್ನು ನೋಡೋಣ. ಇದು ಲೇಬರ್ ಕಾಸ್ಟ್ ಮೇಲೆ ಕೇಳಿದಂಥ ಪ್ರಶ್ನೆ. ಫ್ರಮ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ದೀಪಾ ಲಿಮಿಟೆಡ್, ವರ್ಕ್ಔಟ್ ದಿ ಅರ್ನಿಂಗ್ಸ್ ಆಫ್ ಎ ವರ್ಕರ್ ಫಾರ್ ಎ ವೀಕ್ ಅಂಡರ್. ಅಂದ್ರೆ ದೀಪಾ ಅವರು ಒಂದು ವಾರದಲ್ಲಿ ಕೆಲಸವನ್ನು ಮಾಡ್ಯಾರ. ಸೊ ಹಾಗಾದರೆ ಅವರು ಅರ್ನಿಂಗ್ಸನ್ನು ನಾವು ಹೆಂಗೆ ಅಂದ್ರೆ ಸ್ಟೇಟ್ ಪೀಸ್ ರೇಟ್ ಸಿಸ್ಟಮ್ ಪ್ರಕಾರ ಎಷ್ಟು ಕೊಡಬೇಕಾಗ್ತದೆ, ಟೇಲರ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಪ್ರಕಾರ ಎಷ್ಟು ಕೊಡಬೇಕಾಗ್ತದೆ, ಹಾಲ್ಸೆ ಪ್ಲ್ಯಾನ್ ಮತ್ತು ರೋವನ್ ಪ್ಲ್ಯಾನ್ ಅವ್ರ ಪ್ರಕಾರ ನಾವು ಎಷ್ಟು ಅವ್ರಿಗೆ ಅರ್ನಿಂಗ್ಸನ್ನು ಕೊಡಬೇಕಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಮಾಹಿತಿ ಏನು ಕೊಟ್ಟಾನ್ರಂದ್ರೆ ನಿಮಗೆ ಸ್ಟೇಟ್ ಪೀಸ್ ರೇಟ್ ಸಿಸ್ಟಮ್, ಓಕೆ, ಟೇಲರ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್, ಹಾಲ್ಸೆ ಪ್ಲ್ಯಾನ್ ಆ್ಯಂಡ್ ರೋವನ್ ಪ್ಲ್ಯಾನ್. ಸೊ ಹಾಲ್ಸೆ ಮತ್ತು ರೋವನ್ ಪ್ಲ್ಯಾನ್ ಏನಂತಂದ್ರೆ ಇವರು ಬೋನಸನ್ನು ಕೊಡ್ತಾರೆ. ಓಕೆ, ನಂಬರ್ ಆಫ್ ವರ್ಕಿಂಗ್ ಅವರ್ ಪರ್ ವೀಕ್ ಅಂದರೆ ಟೋಟಲ್ ಆಗಿ ದೀಪಾ ಅವರು ಒಂದು ವಾರದಲ್ಲಿ ಎಷ್ಟು ತಾಸು ಕೆಲಸ ಮಾಡ್ಯಾರ? 48 ತಾಸು ಕೆಲಸವನ್ನು ಮಾಡ್ಯಾರ. ಓಕೆ, ನಾರ್ಮಲ್ ವೇಜ್ ಪರ್ ಅವರ್ ಅಂದರೆ ನಾರ್ಮಲಾಗಿ ಒಂದು ತಾಸಿಗೆ ಎಷ್ಟು ವೇಜಸನ್ನು ಕೊಡ್ತಾನೆ ಅಂತ ಹೇಳ್ಯಾರಿ? 4 ರೂಪಾಯಿ 50 ಪೈಸೆ ಕೊಡ್ತಾನೆ ಅಂದಾರ. ಸ್ಟ್ಯಾಂಡರ್ಡ್ ಟೈಮ್ ಪರ್ ಪೀಸ್ ಅಂದ್ರೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಾಕ ಸಾಮಾನ್ಯವಾಗಿ ತೆಗೆದುಕೊಳ್ಳುವಂಥ ಸಮಯ ಎಷ್ಟು ಅದ ರೀ? 20 ಮಿನಿಟ್ಸ್ ಅದ. ಆ್ಯಕ್ಚುಯಲ್ ಔಟ್ಪುಟ್ ಫಾರ್ ದಿ ವೀಕ್ ಅಂದ್ರೆ ಒಂದು ವಾರದಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಎಷ್ಟು ಯೂನಿಟನ್ನು ಉತ್ಪಾದನೆ ಮಾಡಿದ್ದಾರೆ? 156 ಪೀಸ್ಗಳನ್ನು. ಓಕೆ, ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಅಪ್ಲೈಡ್ಸ್ ಅಂದ್ರೆ ಟೇಲರ್ ಅವ್ರ ಪ್ರಕಾರ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಹೆಂಗೆ ಅಪ್ಲೈಡ್ ಆಗ್ತದೆ? ಓಕೆ, 80% ಆಫ್ ಪೀಸ್ ರೇಟ್ ಫಾರ್ ಬಿಲೋ ಸ್ಟ್ಯಾಂಡರ್ಡ್. ಓಕೆ, ಯಾರು ಬಿಲೋ ಸ್ಟ್ಯಾಂಡರ್ಡ್ ಯಾರು ಕೆಲಸವನ್ನು ಕಡಿಮೆ ಮಾಡ್ತಾರಲ್ಲ ಅವರಿಗೆ 80%, ಯಾರು ಕೆಲಸವನ್ನು ಜಾಸ್ತಿ ಮಾಡ್ತಾರಲ್ಲ 120% ಕೊಡ್ರಿ ಅಂತ ಹೇಳ್ಯಾರ. 120% ಆಫ್ ಫೀಸ್ ರೇಟ್ ಆ್ಯಟ್ ಆ್ಯಂಡ್ ಅಬೋವ್ ಸ್ಟ್ಯಾಂಡರ್ಡ್. ಯಾರು ಹೆಚ್ಚು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ಕೊಡೋದಂರಿ? 120% ಕೊಡ್ರಿ ಅಂದ್ರೆ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ಗಿಂತನೂ ಓಕೆ ಜಾಸ್ತಿ ಏನಾದರೂ ಕೆಲಸ ಮಾಡಿದ್ರೆ ಅಂದ್ರೆ ಅವ್ರಿಗೆ ಎಷ್ಟು ಕೊಡೋದಾರಿ? 120% ಕೊಡ್ರಿ ಅಂತ ಹೇಳ್ಯಾರ. ಓಕೆ, ಸಾಮಾನ್ಯವಾಗಿ ಈ ಪ್ರಾಬ್ಲಮ್ದಲ್ಲಿ ನಾವು ಏನೇನು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ? ಸೊ ಮೊದಲಿಗೆ ಏನು ಕಂಡು ಹಿಡಿಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಆ್ಯಸ್ ಪರ್ ರೂಲ್ಸ್ ಪ್ರಕಾರ ನಾವು ಏನು ಕಂಡು ಹಿಡಿಬೇಕಾಗ್ತದೆ? ಮೊದಲಿಗೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಅಂದರೆ ಒಂದು ತಾಸಿಗೆ ಎಷ್ಟು ಯೂನಿಟ್ಗಳನ್ನು ಉತ್ಪಾದನೆ ಮಾಡ್ತಾನೆ. ಓಕೆ, ಎಷ್ಟು ಯೂನಿಟ್ಸನ್ನು ಪ್ರೊಡಕ್ಷನ್ ಮಾಡ್ತಾನೆ ಅನ್ನೋದು ಕಂಡು ಹಿಡಿಬೇಕಾಗ್ತದೆ. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನದ ರೀ? ನಂಬರ್ ಆಫ್ ಮಿನಿಟ್ಸ್ ಪರ್ ಅವರ್ ಡಿವೈಡೆಡ್ ಬೈ ನಂಬರ್ ಆಫ್ ಮಿನಿಟ್ಸ್ ರಿಕ್ವೈರ್ಡ್ ಪರ್ ಯೂನಿಟ್. ನಂಬರ್ ಆಫ್ ಮಿನಿಟ್ಸ್ ಪರ್ ಅವರ್ ಡಿವೈಡೆಡ್ ಬೈ ನಂಬರ್ ಆಫ್ ಮಿನಿಟ್ಸ್ ರಿಕ್ವೈರ್ಡ್ ಪರ್ ಮಿನಿಟ್ ಅಂದರೆ ಟೋಟಲ್ ಆಗಿ ಒಂದು ತಾಸಿನಲ್ಲಿರುವಂಥ ಎಷ್ಟು ಮಿನಿಟ್ಸ್ಗಳು ಬೇಕಾಗ್ತವೆ ಡಿವೈಡೆಡ್ ಬೈ ಒಂದು ಯೂನಿಟನ್ನು ತಯಾರು ಮಾಡಲಿಕ್ಕೆ ಎಷ್ಟು ಮಿನಿಟ್ ತೆಗೆದುಕೊಳ್ತಾನೆ ಅಂತೇಳಿ. ಓಕೆ, ಇವಾಗ ನಂಬರ್ ಆಫ್ ಮಿನಿಟ್ಸ್ ಪರ್ ಅವರ್ ಎಷ್ಟು ಇರ್ತಾವ್ರಿ ಅಂದರೆ 60 ಮಿನಿಟ್ಸ್ ಇರ್ತಾವೆ ಡಿವೈಡೆಡ್ ಬೈ ನಂಬರ್ ಆಫ್ ಮಿನಿಟ್ಸ್ ರಿಕ್ವೈರ್ಡ್ ಪರ್ ಯೂನಿಟ್ ಅಂದರೆ ಒಂದು ಯೂನಿಟನ್ನು ತಯಾರು ಮಾಡಲಿಕ್ಕೆ ಎಷ್ಟು ಮಿನಿಟ್ ಬೇಕಾಗ್ತೈತೆ ರೀ ಅವನಿಗೆ? 20 ಮಿನಿಟ್ಸ್. ಓಕೆ, ಟೋಟಲ್ ಎಷ್ಟಾಗ್ತೈತೆ ಅಂದ್ರೆ ಟೋಟಲ್ ಅವನು ಎಷ್ಟು ಉತ್ಪಾದನೆ ಮಾಡ್ತಾನೆ ರೀ? 3 ಯೂನಿಟ್ಸನ್ನು ಉತ್ಪಾದನೆ ಮಾಡ್ತಾನೆ. ಒಂದು ತಾಸಿಗೆ ಎಷ್ಟು ಯೂನಿಟ್ಸನ್ನು ಉತ್ಪಾದನೆ ಮಾಡ್ತಾನೆ ರೀ? 3 ಯೂನಿಟ್ಸನ್ನು ಏನು ಮಾಡ್ತಾನೆ ರೀ ಅವನು? ಉತ್ಪಾದನೆ ಮಾಡ್ತಾನೆ. ಓಕೆ, ಹಂಗಂದ್ರೆ ನೆಕ್ಸ್ಟ್ ಇನ್ನೊಂದು ಏನು ಕಂಡು ಹಿಡಿಯೋಣ ಅಂದ್ರೆ ನಾವು ಸ್ಟ್ಯಾಂಡರ್ಡ್ ಟೈಮ್ ರಿಕ್ವೈರ್ಡ್ ಫಾರ್ ಪ್ರೊಡ್ಯೂಸಿಂಗ್ 156 ಯೂನಿಟ್ಸ್ ಅಂದ್ರೆ ಎಷ್ಟು ಸಮಯ ಬೇಕಾಗ್ತದೆ? 156 ಯೂನಿಟ್ಸ್ಗಳನ್ನು ಉತ್ಪಾದನೆ ಮಾಡಲಿಕ್ಕ ಎಷ್ಟು ಯೂನಿಟನ್ನು ಎಷ್ಟು ಸಮಯನ ತೆಗೆದುಕೊಳ್ತಾರೆ? ಯಾಕಂದ್ರೆ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ ಈ ಪ್ರಾಬ್ಲಮ್ದಲ್ಲಿ ಅಂದ್ರೆ ಟೋಟಲ್ ಆಗಿ ಅವ್ನು ಎಷ್ಟು ಕೊಟ್ಟಾನ? ಸ್ಟ್ಯಾಂಡರ್ಡ್ ಟೈಮ್ ಪರ್ ಪೀಸ್ ಕೊಟ್ಟಾನ 20 ಮಿನಿಟ್ಸ್ ಅಂದ್ರೆ ನಮಗೆ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿಲ್ಲ. ಸ್ಟ್ಯಾಂಡರ್ಡ್ ಟೈಮ್ ಎದಕ್ಕೆ ಬೇಕಂದ್ರೆ ನಮಗೆ ಟೈಮ್ ಸೇವ್ಡನ್ನು ಕಂಡು ಹಿಡಿಬೇಕಲ್ಲ. ಈ ಪ್ರಾಬ್ಲಮ್ದಲ್ಲಿ ಹಾಲ್ಸೆ ಪ್ಲ್ಯಾನು ಮತ್ತು ರೋವನ್ ಪ್ಲ್ಯಾನ್ದಲ್ಲಿ ಟೈಮ್ ಸೇವ್ಡ್ ಬೇಕಾಗ್ತೈತೆ ರೀ. ಟೈಮ್ ಸೇವ್ಡು ನಾವು ಕಂಡು ಹಿಡಿಬೇಕಾದ್ರೆ ಏನೇನು ಕ್ಯಾಲ್ಕುಲೇಷನ್ ಮಾಡ್ಬೇಕು ರೀ? ಸ್ಟ್ಯಾಂಡರ್ಡ್ ಟೈಮನ್ನು ನಾವು ಏನು ಮಾಡ್ಬೇಕಾಗ್ತದೆ ರೀ? ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಓಕೆ, ಫಾರ್ಮುಲಾ ಸ್ಟ್ಯಾಂಡರ್ಡ್ ಟೈಮ್ in hour is equal to
total unit produced, okay, total unit produced divided by unit produced per hour, unit produced per hour ಓಕೆ. ಟೋಟಲ್ ಯೂನಿಟ್ ಪ್ರೊಡ್ಯೂಸ್ಡ್, ಎಷ್ಟು ಯೂನಿಟನ್ನು ಪ್ರೊಡ್ಯೂಸ್ಡ್ ಮಾಡ್ಯಾರ ಕ್ವಶನ್ ಪ್ರಕಾರ. ಆ್ಯಕ್ಚುಯಲ್ ಔಟ್ಪುಟ್ ಫಾರ್ ದಿ ವೀಕ್ ಅಂದರೆ ಒಂದು ವಾರದಲ್ಲಿ ಎಷ್ಟು ಯೂನಿಟನ್ನು ಪ್ರೊಡ್ಯೂಸ್ ಮಾಡ್ಯಾರ ರೀ, 156. ಓಕೆ, ಬರ್ಕೊಳ್ಳೋಣ. 156 ಡಿವೈಡೆಡ್ ಬೈ ಯೂನಿಟ್ ಪ್ರೊಡ್ಯೂಸ್ಡ್ ಪರ್ ಅವರ್, ಒಂದು ತಾಸಿಗೆ ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡ್ತಾರೆ ಅವರು, ಟೋಟಲ್ ಕೊಟ್ಟಂಥದ್ದು 3 ಯೂನಿಟ್ಸ್. ಓಕೆ, ಮೇಲೆ ಕ್ಯಾಲ್ಕುಲೇಷನ್ ಮಾಡಿವಲ್ರಿ, ಎಷ್ಟು ಒಂದು ತಾಸಿಗೆ 3 ಯೂನಿಟ್ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟಾಗ್ತೈತೆ ಅಂದ್ರೆ 52 ಅವರ್ಸ್. ಸೊ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಸಿಗ್ತಾರೆ ನಮ್ಗೆ, 52 ಅವರ್ಸ್. ಎಷ್ಟು ರೀ, 52 ತಾಸನ್ನು ತೆಗೆದುಕೊಳ್ತಾರೆ. 156 ಪೀಸ್ಗಳನ್ನು ಯೂನಿಟ್ಸನ್ನು ತಯಾರು ಮಾಡಲಿಕ್ಕೆ ಟೋಟಲ್ಲು ಸಮಯ ಎಷ್ಟು ಬೇಕಾಗ್ತೈತೆ ರೀ, 52 ತಾಸು. ಓಕೆ, ಆ್ಯಸ್ ಪರ್ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಏನು ಸಿಗ್ತಾರೆ ನಮಗೆ, ಸ್ಟ್ಯಾಂಡರ್ಡ್ ಟೈಮ್ ರಿಕ್ವೈರ್ಡ್ ಫಾರ್ ಪ್ರೊಡ್ಯೂಸಿಂಗ್ 156 ಅಂದರೆ 156 ಯೂನಿಟನ್ನು ತಯಾರು ಮಾಡ್ಬೇಕಾದ್ರೆ ಟೋಟಲಾಗಿ ನಮಗೆ ಎಷ್ಟು ಬೇಕಾಗ್ತೈತೆ ರೀ ತಾಸುಗಳು. ಟೋಟಲಾಗಿ ತೆಗೆದಂಥ ತಾಸು 52 ತಾಸು. ಓಕೆ, 52 ಅವರ್ಸ್ ಆಗ್ತದೆ. ಓಕೆ, 52 ಅವರ್ಸು ನಾವು ಎದಕ್ಕನ್ನು ಕಂಡುಹಿಡಿದ್ವಿ ಅಂದರೆ ನಮಗೆ ಟೈಮ್ ಸೇವ್ಡ್ ಎಷ್ಟು ಮಾಡ್ಯಾರ ಅಂಥೇಳಿ ಕಂಡುಹಿಡಿಲಿಕ್ಕೆ ಇದನ್ನು ಕಂಡುಹಿಡಿದೀವಿ. ನೆಕ್ಸ್ಟ್ ಒಂದು ಏನು ಬರ್ತದೆ ಅಂದ್ರೆ, ಸಾರಿ ಎ. ಸೊ ಎ ಪ್ರಕಾರ ಏನು ಕೇಳೇನ್ರಿ ನಮಗೆ, ಎ ಕ್ವಶನ್ದಲ್ಲಿ ಎ ಸೊಲ್ಯೂಷನ್ ಮಾಡೋಣ. ಎ ಕ್ವಶನ್ದಲ್ಲಿ ಏನು ಕೇಳ್ಯಾನಂದ್ರೆ, ಎ ಪ್ರಕಾರ ಸ್ಟೇಟ್ ಪೀಸ್ ರೇಟ್ ಸಿಸ್ಟಮ್. ಓಕೆ, ಇವಾಗ ಕ್ಯಾಲ್ಕುಲೇಷನ್ ಮಾಡೋಣ ರೀ. ಏನು ರೀ, ಸ್ಟೇಟ್ ಪೀಸ್ ರೇಟ್ ಏನು ಕಂಡುಹಿಡಿಯೋಣ ರೀ, ಸ್ಟೇಟ್ ಪೀಸ್ ರೇಟ್. ಓಕೆ, ಅರ್ನಿಂಗ್ಸ್ ಈಸ್ ಈಕ್ವಲ್ ಟು, ಇದರ ಅಂಡರ್ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗ್ತೈತೆ ಅಂದ್ರೆ ರೀ, ಔಟ್ಪುಟ್ ಇಂಟು ಪೀಸ್ ರೇಟ್ ಪರ್ ಅವರ್. ಪೀಸ್ ರೇಟ್ ಪರ್ ಅವರ್. ಓಕೆ, ಸಾಮಾನ್ಯವಾಗಿ ಔಟ್ಪುಟ್ ಎಷ್ಟದ ಅಂಥೇಳಿ ಗೊತ್ತಿಲ್ಲ. ಸರಿ ಗೊತ್ತದ. ಔಟ್ಪುಟ್ ಎಷ್ಟದ ರೀ, 156 ಯೂನಿಟ್ ಔಟ್ಪುಟ್ ಮಾಡ್ಯಾರ ದೀಪ ಅವರು. ಓಕೆ, ಇಂಟು ಪೀಸ್ ರೇಟ್ ಪರ್ ಅವರ್. ಓಕೆ, ಪೀಸ್ ರೇಟ್ ಪರ್ ಅವರ್ ಅಂದ್ರೆ ಒಂದು ಪೀಸಿಗೆ ಓಕೆ ತಗಲುವಂಥ ಟೋಟಲಾಗಿ ಎಷ್ಟು ರೇಟ್ ಆಗ್ತದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಇವಾಗ ಏನು ಮಾಡೋಣ ಅಂದ್ರೆ, ಪೀಸ್ ರೇಟನ್ನು ನಾವು ಏನು ಮಾಡೋಣ ರೀ, ಕಂಡುಹಿಡಿಯೋಣ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಪೀಸ್ ರೇಟ್ ಪರ್ ಅವರ್. ಓಕೆ, ಈಸ್ ಈಕ್ವಲ್ ಟು ರೇಟ್ ಪರ್ ಅವರ್ ಡಿವೈಡೆಡ್ ಬೈ ಯೂನಿಟ್ಸ್ produced per hour. ಓಕೆ, ರೇಟ್ ಪರ್ ಅವರ್ ಗೊತ್ತದ ರೀ ನಮಗೆ, ಎಷ್ಟದ ರೇಟ್ ಪರ್ ಅವರು ಪ್ರಾಬ್ಲಮ್ದಲ್ಲಿ. ಓಕೆ, ಪ್ರಾಬ್ಲಮ್ ಒಂದ್ಸಲ ನೋಡೋಣ. ನಾರ್ಮಲ್ ವೇಜಸ್ ಪರ್ ಅವರ್ ಎಷ್ಟದ ರೀ, ರೇಟ್ ಪರ್ ಅವರು 4.50 ಡಿವೈಡೆಡ್ ಬೈ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಪರ್ ಅವರ್. ಎಷ್ಟು ಯೂನಿಟ್ ಪ್ರೊಡ್ಯೂಸ್ಡ್ ಮಾಡ್ಯಾನ್ರಿ ಒಂದು ತಾಸಿಗೆ, ಆಲ್ರೆಡಿ ನಾವು ಕಂಡುಹಿಡಿದಿದ್ದೀವಿ 3 ಯೂನಿಟ್ಸ್. ಓಕೆ, 4.50 ಡಿವೈಡೆಡ್ ಬೈ 3 ಮಾಡ್ಕೊಂಡ್ವಿ ಅಂದ್ರೆ ಎಷ್ಟು ಬರ್ತೈತೆ ರೀ, 1.50 ಏನಾಯ್ತು ರೀ, ಇದು ನಮ್ಗೆ ಪೀಸ್ ರೇಟ್ ಆಯಿತು. ಓಕೆ, ಫಾರ್ಮುಲಾ ಪ್ರಕಾರ ಪೀಸ್ ರೇಟ್ ಪರ್ ಅವರ್ ಎಷ್ಟಾಯ್ತು ರೀ ನಮ್ದು, 1.50 ಆಯಿತು. ಓಕೆ, ಟೋಟಲ್ ಎಷ್ಟಾಗ್ತೈತೆ ರೀ, 234 ಅಂದರೆ 234 ರೂಪಾಯಿ ಆಗ್ತದೆ ರೀ ಒಂದು.
ಓಕೆ 156 ಇಂಟು 1.50 ಮಾಡಿದ್ರೆ ಎಷ್ಟಾಗ್ತದೆ ರೀ 234 ಅಂದರೆ 234 ರೂಪಾಯಿ ಆಯಿತು. ಇದು ಸ್ಟೇಟ್ ಪೀಸ್ ರೇಟ್ ಸಿಸ್ಟಮ್ ಆಯಿತು. ನೆಕ್ಸ್ಟ್ ಏನು ಬರೋದ್ರಿ ಅಂದ್ರೆ ಇನ್ನು ನೆಕ್ಸ್ಟ್ ಏನಾಗ್ತೈತೆ ರೀ ಅಂದ್ರೆ ಬಿ ಏನು ಹೇಳೇನ್ರಿ ಟೇಲರ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅಂತ ಹೇಳ್ಯಾನ. ಓಕೆ ಕ್ಯಾಲ್ಕುಲೇಷನ್ ಆಫ್ ಟೇಲರ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ TDPRS. ಓಕೆ ನಾನು ಶಾರ್ಟ್ಕಟ್ ಬರ್ತೀನಿ, ತಾವು ಏನು ಮಾಡಿರಿ ಅಂದ್ರೆ ತಾವು ಫುಲ್ಲಾಗಿ ಬರ್ಕೊಡ್ರಿ. ಓಕೆ ಟೇಲರ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಓಕೆ ಏನು ಹೇಳ್ತೈತೆ ರೀ ಟೇಲರ್ ಅವ್ರದ್ದು ಅಂತ ಹೇಳಿದ್ರೆ, ಓಕೆ ಟೇಲರ್ ಅವ್ರದ್ದು ಏನು ಹೇಳ್ಯಾರ ಅಂದ್ರೆ ಪ್ರಾಬ್ಲಮ್ದಲ್ಲಿ ಏನು ಹೇಳ್ಯಾರ ರೀ ಟೋಟಲಾಗಿ 80% ಆಮೇಲೆ 120% ಯಾರು ಬಿಲೋ ಸ್ಟ್ಯಾಂಡರ್ಡ್ ಮಾಡ್ತಾರೆ ಅವಾಗ ಯಾರು ಬಿಲೋ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವಾಗ ಏನು ಕಂಡಿದೆ ಅಂತಂದ್ರೆ ಅವನು ಯಾರು ಬಿಲೋ ಮಾಡ್ತಾರೆ ಅವ್ರಿಗೆ 80%, ಯಾರು ಅಬೋವ್ ಮಾಡ್ತಾರೆ ಅವ್ರಿಗೆ 120% ಕೊಡ್ರಿ ಅಂತ ಹೇಳ್ಯಾನ. ಓಕೆ ಇವಾಗ ಟೇಲರ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಈಸ್ ಈಕ್ವಲ್ ಟು ಓಕೆ ನಾವು ಯಾವ ರೀತಿ ಅರ್ನಿಂಗ್ಸನ್ನು ಮಾಡ್ಕೋತೀವಿ ಅನ್ನೋದು. ಓಕೆ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಏನು ಕೊಡು ಅಂತ ಹೇಳ್ತಾನೆ ಅವನು ಯೂನಿಟ್ ಪ್ರೊಡ್ಯೂಸ್ಡ್ ವಿತ್ ಮಲ್ಟಿಪ್ಲೈ ಬೈ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಕೊಡ್ರಿ ಅಂತ ಹೇಳ್ತಾನೆ. ಏನು ಕೊಡು ಅಂತ ಹೇಳ್ತಾನೆ ರೀ ಡಿಫ್ರೆನ್ಷಿಯಲ್ ಪೀಸ್ ರೇಟ್. ನಮ್ಗೆ ಯೂನಿಟ್ ಪ್ರೊಡ್ಯೂಸ್ಡ್ ಗೊತ್ತದ, ಬಟ್ ಏನು ಗೊತ್ತಿಲ್ಲ ಅಂದ್ರೆ ರೀ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಗೊತ್ತಿಲ್ಲ. ಓಕೆ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಈಸ್ ಈಕ್ವಲ್ ಟು ಓಕೆ ಫಾರ್ಮುಲಾ ಏನದ ಅಂದ್ರೆ ರೀ ಪೀಸ್ ರೇಟ್ ಇಂಟು above or below performance divided by 100. ಓಕೆ ಪೀಸ್ ರೇಟ್ ಗೊತ್ತದ ರೀ ನಮಗೆ. ಪೀಸ್ ರೇಟ್ ಎಷ್ಟು ಅದ ರೀ 1.50. ಓಕೆ 4.50 ಡಿವೈಡೆಡ್ ಬೈ 3 ಮಾಡ್ಕೊಂಡ್ರೆ ಎಷ್ಟು ಬರ್ತೈತೆ ರೀ 1.50 ಬರ್ತದೆ. ಓಕೆ 1.50 ಇಂಟು ಓಕೆ ಅಬೋ ಎಷ್ಟು ಕೊಡೋದನ್ರಿ ಅವನು 120% ಕೊಡೋದನ್ರಿ ಡಿವೈಡೆಡ್ ಬೈ 100 ಮಾಡಿ ಅಂದ್ರೆ ಎಷ್ಟು ಬರ್ತೈತೆ ರೀ 1.80 ಬರ್ತದೆ. ಅಂದರೆ ₹1.80 ಏನಾಗ್ತೈತೆ ರೀ ಕೂಡ್ರಿ ಅಂತ ಹೇಳ್ತಾರೆ ಯಾರು ಅಬೋ ಪರ್ಫಾರ್ಮೆನ್ಸನ್ನು ಮಾಡ್ತಾರೆ. ಓಕೆ ಇಲ್ಲಿ ಅಬೋ ಮತ್ತು ಬಿಲೋ ಮಾಡ್ಯಾನ ಅಂತೇಳಿ ನಮ್ಗೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ರೀ ಟೋಟಲ್ ಆಗಿ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಈಸ್ ಈಕ್ವಲ್ ಟು actual time taken into unit produced per hour. ನೀವು ನಾನು ಶಾರ್ಟ್ಕಟ್ ಬರೆದಿರ್ತೀನಿ, ನೀವು ಫುಲ್ ಫಾರ್ಮ್ ಬರ್ಕೊಡ್ರಿ. ಆ್ಯಕ್ಚುಲ್ ಟೈಮ್ ಟೇಕನ್ ಎಷ್ಟು ಮಾಡ್ಯಾನ ರೀ 48 hours ಇಂಟು ಯೂನಿಟ್ ಪ್ರೊಡ್ಯೂಸ್ಡ್ ಪರ್ ಅವರ್ ಎಷ್ಟು ಮಾಡ್ಯಾರಿ 3 units. ಓಕೆ 48 ಇಂಟು 8 ಮಾಡಿದಾಗ ಎಷ್ಟು ಆಗ್ತೈತೆ ರೀ 144 ಆಗ್ತದೆ. ಅಂದ್ರೆ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಎಷ್ಟಾಯ್ತು ರೀ 144. ಯಾರು 144 ಮೇಲೆ ಯೂನಿಟನ್ನು ಪ್ರೊಡ್ಯೂಸ್ ಮಾಡ್ಯಾರಲ್ಲ ಅವ್ರಿಗೆ ಏನು ಕೊಡು ಅಂತ ಹೇಳ್ತಾನೆ ಅವನು 120% ಕೊಡ್ರಿ ಅಂತ ಹೇಳ್ತಾನೆ. ಅಬೋ ಪರ್ಫಾರ್ಮೆನ್ಸ್ ಕೊಡ್ರಿ. ಯಾರು 144ಗಿಂತ ಕಡಿಮೆ ಮಾಡ್ಯಾರಲ್ಲ ಅವರಿಗೆ ಬಿಲೋ ಪರ್ಫಾರ್ಮೆನ್ಸನ್ನು ಕೊಡ್ರಿ ಅಂತ ಹೇಳ್ತಾನೆ. ಅಂದ್ರೆ 80% ಕೊಡ್ರಿ ಅಂತ ಹೇಳ್ತಾನೆ. ಬಟ್ ಇಲ್ಲಿ ನಮಗೆ ಸಾಮಾನ್ಯವಾಗಿ ಒಬ್ಬರೇ ವ್ಯಕ್ತಿ ಇರೋದ್ರಿಂದ 156 ಯೂನಿಟನ್ನು ಪ್ರೊಡ್ಯೂಸ್ ಮಾಡ್ಯಾರಂದ್ರೆ ನಮಗೇನು ಸಿಗ್ತೈತೆ ಅಂದ್ರೆ ಅಬೋನೇ ಕೊಡ್ತೀವಿ. ಓಕೆ ಅಬೋ ಎಷ್ಟಾಯ್ತು ರೀ 1.80 ಆಯಿತು. ಓಕೆ ಇವಾಗ ಫಾರ್ಮದಲ್ಲಿ ಅಪ್ಲೈ ಮಾಡೋಣ್ರಿ. ಓಕೆ ಯೂನಿಟ್ಸನ್ನು ಎಷ್ಟು ಪ್ರೊಡ್ಯೂಸ್ ಮಾಡ್ಯಾರ ರೀ 156 ಯೂನಿಟನ್ನು ಪ್ರೊಡ್ಯೂಸ್ ಮಾಡ್ಯಾರ ಇಂಟು ಅಬೋ ಕೊಡ್ತೀವ್ರೆ ₹1.80 1.80 ಟೋಟಲ್ ಎಷ್ಟಾಗ್ತೈತೆ ರೀ
156 ಇಂಟು 1.80 ಮಾಡಿದಾಗ 280 ಆಗ್ತದೆ ರೀ. ಎಷ್ಟು ರೀ? 280 ರೂಪೀಸ್ ಆಗ್ತದೆ. ಓಕೆ, ನೆಕ್ಸ್ಟ್ ಈಗ ಬಂದಾಗ ಏನು ಕೇಳ್ಯಾನ ಅಂದ್ರೆ ಹಾಲ್ಸೆ ಪ್ಲ್ಯಾನ್ ಕೇಳ್ಯಾನ. ಓಕೆ, ಸಿ ಕ್ಯಾಲ್ಕುಲೇಷನ್ ಆಫ್ ಹಾಲ್ಸೆ ಪ್ಲ್ಯಾನ್. ಓಕೆ, ಕ್ಯಾಲ್ಕುಲೇಷನ್ ಆಫ್ ಹಾಲ್ಸೆ ಪ್ಲ್ಯಾನ್. ಓಕೆ, ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಹೇಳ್ತೈತೆ ರೀ ಹಾಲ್ಸೆ ಪ್ಲ್ಯಾನ್ ಅವ್ರ ಪ್ರಕಾರ? ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ನಾನು ಶಾರ್ಟ್ಕಟ್ ಬರ್ತಾ ಇದ್ದೀನಿ, ತಾವು ಫುಲ್ ಬರ್ಕೊಡ್ರಿ. ಓಕೆ, ಹಾಫ್ ಬೋನಸನ್ನು ಹೆಂಗೆ ಕೊಡಂತಂದ್ರೆ ಅವನು ಹಾಫ್ ಪ್ಲಸ್ ಮುಂದಿಂದ ಏನಿರ್ತದೆ ಅಂದ್ರೆ ಬೋನಸ್ ಇರ್ತೈತೆ ರೀ. ಓಕೆ, ಬೋನಸ್ದಲ್ಲಿ ಟೈಮ್ ಸೇವ್ಡ್ ಇಂಟು ಟೈಮ್ ರೇಟ್. ಓಕೆ, ಟೈಮ್ ಟೇಕನ್ ಎಷ್ಟು ಮಾಡ್ಯಾನ ರೀ ಅವ? ಎಷ್ಟು ಟೈಮ್ ತೆಗೆದುಕೊಂಡಾರ್ರಿ ದೀಪು ಅವರು? 48 hours. ಓಕೆ, ಟೈಮ್ ರೇಸ್ಟ್ ಎಷ್ಟದ ರೀ? 4.50 ಪ್ಲಸ್ ಹಾಫ್ ಆಫ್ ದಿ ಟೈಮ್ ಸೇವ್ಡನ್ನು ಓಕೆ, ಇಲ್ಲಿ ಕೆಳಗಡೆ ಕ್ಯಾಲ್ಕುಲೇಷನ್ ಮಾಡೋಣ. ಟೈಮ್ ಸೇವ್ಡನ್ನು ಹೆಂಗೆ ಮಾಡ್ತಾನಂತ? ಟೈಮ್ ಸೇವ್ಡ್ ಈಸ್ ಈಕ್ವಲ್ ಟು ಓಕೆ, ಸ್ಟ್ಯಾಂಡರ್ಡ್ ಟೈಮ್ ಓಕೆ, ನಾನು ಶಾರ್ಟ್ಕಟ್ ಬರ್ದಿರ್ತೀನಿ. ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್. ಓಕೆ, ನಾನು ನಾನು ಶಾರ್ಟ್ಕಟ್ ಬರ್ದಿರ್ತೀನಿ, ನಾವು ಫುಲ್ ಬರ್ಕೊಡ್ರಿ ಆಯಿತಾ. ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಅದ ರೀ? 52 hours ಕಂಡು ಹಿಡಿದಿದ್ದೀವಿ. ಓಕೆ, ಮೈನಸ್ ಆಗ್ಬೇಕಾ ಇದು? ಸಾರಿ ಫಾರ್ ದ್ಯಾಟ್, ಇದು ಮೈನಸ್ ಆಗಬೇಕು. ಸ್ಟ್ಯಾಂಡರ್ಡ್ ಟೈಮ್ ಓಕೆ ಮೈನಸ್ ಟೈಮ್ ಟೇಕನ್ ಎಷ್ಟಾಗಿದೆ ರೀ? 48 hours. ಟೋಟಲ್ ಎಷ್ಟಾಗ್ತೈತೆ ರೀ? 4 hours. ಅಂದರೆ ಟೈಮ್ ಸೇವ್ಡ್ ಎಷ್ಟು ಮಾಡ್ತಾನೆ ರೀ ಅವನು? 4 hours ಮಾಡ್ತಾನೆ. ಓಕೆ, ಟೈಮ್ ಸೇವ್ಡ್ ಎಷ್ಟು ಮಾಡಿದ್ರಿ? 4 hours ಮಾಡಿದ ಇಂಟು ಓಕೆ ಟೈಮ್ ರೇಸ್ಟ್ ಆಗ್ತದೆ ರೀ? 4.50 ಈಸ್ ಈಕ್ವಲ್ ಟು ಎಷ್ಟಾಗ್ತದೆ ರೀ ಆನ್ಸರು? 48 ಇಂಟು 4.5 ಮಾಡಿದಾಗ 216 ಆಗ್ತದೆ. 216 ಓಕೆ, ಪ್ಲಸ್ 4.4 ಇಂಟು 4.5 ಮಾಡಿದ್ರೆ ಅದನ್ನು ಏನು ಮಾಡಿದ್ರಿ? 1/2 ಮಾಡ್ಕೊಡಿ. ಎಷ್ಟು ಬರ್ತದೆ ಆನ್ಸರು? 9. ಟೋಟಲ್ ಎಷ್ಟಾಗ್ತದೆ ರೀ ಒಂದು? 225 ಅಂದರೆ 225 ರೂಪಾಯಿ ಏನಾಗ್ತದೆ ರೀ ಅರ್ನಿಂಗ್ಸ್ ಆಗ್ತದೆ. ಇಲ್ಲಿ ಹಾಲ್ಸೆ ಪ್ಲ್ಯಾನ್ ಪ್ರಕಾರ 225 ರೂಪಾಯಿ ಏನಾಗ್ತೈತೆ ರೀ ಒಂದು ಹಾಲ್ಸೆ ಪ್ಲ್ಯಾನ್ ಪ್ರಕಾರ ಅರ್ನಿಂಗ್ಸ್ ಆಗ್ತದೆ ರೀ. ಓಕೆ, ಲಾಸ್ಟ್ ಒನ್ ಏನದ ರೀ? ಡಿ. ಓಕೆ, ಲಾಸ್ಟ್ ಒನ್ ಡಿ ಯಾರು ಪ್ಲ್ಯಾನ್ ಕೇಳ್ಯಾನಂದ್ರೆ ಕ್ಯಾಲ್ಕುಲೇಷನ್ ಆಫ್ ರೋವನ್ ಪ್ಲ್ಯಾನ್. ಓಕೆ, ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನದ ರೀ? ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಬಟ್ ಏನಾಗ್ತದೆ ಅಂದ್ರೆ ಇಲ್ರಿ, ಕೇವಲ ಹಾಲ್ಸೆ ಪ್ಲ್ಯಾನ್ಗೂ ಮತ್ತು ರೋವನ್ ಪ್ಲ್ಯಾನ್ಗೂ ಏನು ಚೇಂಜಸ್ ಆಗ್ತೈತೆ ಅಂದ್ರೆ ಬೋನಸ್ ಪ್ಲ್ಯಾನ್ ಮಾತ್ರ ಚೇಂಜಸ್ ಆಗ್ತದೆ ರೀ. ಓಕೆ, ಇಲ್ಲೇನು ಹೇಳ್ತಾನೆ ಅಂದ್ರೆ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ ಬೋನಸನ್ನು ಹೆಂಗೆ ಕೊಡ್ರಿ ಅಂತೇಳಿ. ಓಕೆ, ಬೋನಸನ್ನು ಹೆಂಗೆ ಕೊಡೋದು ಅಂದರೆ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್. ನಾನು ಶಾರ್ಟ್ಕಟ್ ಬರ್ದಿರ್ತೀನಿ, ತಾವು ಫುಲ್ ಬರ್ಕೊಡಿ. ಇಂಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಮಾಡಿರಿ ಅಂತ ಹೇಳ್ತಾನೆ ಅವನು. ಓಕೆ, ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಎಷ್ಟು ಮಾಡ್ಯಾರ ರೀ ದೀಪ ಅವರು? 48 ಮಾಡ್ಯಾರ. ಓಕೆ, ಟೈಮ್ ರೇಸ್ಟ್ ಎಷ್ಟು ಅದ ರೀ? 4.50 ಪ್ಲಸ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಅದ ರೀ? 52 hours ಅದ ಡಿವೈಡೆಡ್ ಬೈ ಟೈಮ್ ಸೇವ್ಡ್ ಆಗಬೇಕು. ಓಕೆ, ಫಾರ್ ದ್ಯಾಟ್ ಟೈಮ್ ಸೇವ್ಡ್ ಆಗಬೇಕು. ಟೈಮ್ ಸೇವ್ಡ್ ಎಷ್ಟು ಅದ ರೀ? ಟೈಮ್ ಸೇವ್ಡು 4 hours ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮು 52 hours ಇಂಟು ಟೈಮ್ ಟೇಕನ್ 48 hours ಇಂಟು ಟೈಮ್ ರೇಟ್ ಎಷ್ಟು ಅದ ರೀ? 4.50. ಓಕೆ, ಇದೇನಾಗ್ತೈತೆ ಅಂದ್ರೆ ಬೋನಸ್ದಲ್ಲಿ ಆಗ್ತದೆ ರೀ. ಓಕೆ, 48 ಇಂಟು 4.5 ಮಾಡಿದಾಗ 216 ಬರ್ತದೆ. 216 ರೂಪಾಯಿ ಬರ್ತದೆ. ಪ್ಲಸ್ ಈ ಕಡೆ ನೀವೇನು ಮಾಡ್ಕೋಬೇಕಂದ್ರೆ ರೀ ಮಲ್ಟಿಪ್ಲೈ ಮಾಡ್ಕೊ 4/52 ಇಂಟು 48 ಇಂಟು 4.50 ಮಾಡ್ಕೊಂಡು ಎಷ್ಟು ಬರ್ತೈತೆ ರೀ? 16.50 ಬರ್ತದೆ.
ಎಷ್ಟಾಗ್ತದೆ ರೀ ಆನ್ಸರ್ ಹಂಗಂದ್ರೆ 216 ಪ್ಲಸ್ 16.50 ಮಾಡಿಕೊಡ್ರಿ. ಎಷ್ಟಾಗ್ತದೆ ರೀ 232.50 ಆಗ್ತದೆ. 232.50 ಆಗ್ತದೆ ರೀ ಆನ್ಸರ್. ಓಕೆ, ಇದರಲ್ಲಿ ಏನಾದರೂ ತಮಗೆ ಡೌಟ್ ಇತ್ತಂದ್ರೆ ನಮಗೇನು ಮಾಡಿರಿ, ಕಮೆಂಟ್ ಮುಖಾಂತರ ಕಳಿಸ್ಕೊಡ್ರಿ. ಓಕೆ, ನಮ್ಮ ವಾಟ್ಸಪ್ ನಂಬರ್ ಕೂಡ ನಾನು ಕೊಡ್ತೀನಿ. ಓಕೆ, ವಾಟ್ಸಪ್ ನಂಬರ್ 7760499234 ಇದು ವಾಟ್ಸಪ್ ನಂಬರ್ ಇರ್ತದೆ ರೀ. ಏನೇ ಡೌಟ್ಸ್ ಇತ್ತು ಅಥವಾ ಏನೇ ಕಮೆಂಟ್ಸು ಅಥವಾ ಏನೋ ಸಜೆಷನ್ ಕೊಡೋದ್ರಂದ್ರೆ ಈ ನಂಬರ್ಗೆ ಕೊಡಿರಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.